ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಬೆಳಗ್ಗೆನೇ ಎದ್ದು ಡಿಟಾಕ್ಸ್ ಪೌಡ್ರಿಗೆ ಬಿಸಿನೀರು ಆ್ಯಡ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಆ್ಯಂಡ್ ನಾನು ಎಲ್ಲೋಗಿದ್ದೆ ಈವೆಂಟಿಗೆ ಹೋಗಿದ್ದೆ. ಉದ್ಯಾ ಚಾನಲಲ್ಲಿ ಒಂದು ರಿಯಾಲಿಟಿ ಶೋಗೆ ಕರ್ತಿದ್ರು. ಹಾಗಾಗಿ ಬೆಳಗ್ಗೆನೇ ಎದ್ದು ಬೇಗ ರೆಡಿ ಆಗಿಬಿಟ್ಟು ಪಿಕಪ್ ಇತ್ತು ನನಗೆ. ಸೊ ಹೊರಡಕ್ಕೆ ರೆಡಿ ಆಗ್ತಾಯಿದ್ದೆ. ಹಾಗಾಗಿ ಅದಕ್ಕೆ ಮುಂಚೆ ವ್ಲಾಗ್ ಥರ ಮಾಡೋಣ ಅಂದ್ಬಿಟ್ಟು ಶುರು ಮಾಡಿದ್ದೆ. ಆ್ಯಂಡ್ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಯಾರೂ ಅಷ್ಟು ಏನಂತಾರೆ ಇಂಟ್ರ್ಯಾಕ್ಟ್ ಮಾಡಿಲ್ಲ. ಅದರಲ್ಲಿ ಕೂಡ ಹೇಳಿದ್ದೀನಿ, ನಮ್ಮ ಜನಕ್ಕೆ ಈ ಥರ ಇನ್ಫಾರ್ಮೇಷನ್ ವೀಡಿಯೋಸ್ ಎಲ್ಲ ಇಷ್ಟ ಆಗಲ್ಲ. ಬೇರೆ ಥರ ವೀಡಿಯೋಸ್ ಎಲ್ಲ ಚೆನ್ನಾಗಿ ಇಷ್ಟ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟು ಬೆಳಗ್ಗೆ ಎದ್ದು ಜ್ಯೂಸ್ ಕುಡಿದು ಆಮೇಲೆ ಪಿಂಪಲ್ ಪ್ಯಾಚ್ ರಿಮೂವ್ ಮಾಡಿದೆ. ಬಟ್ ಅದರಿಂದ ಏನೂ ಬಂದಿರಲಿಲ್ಲ, ಬಿಕಾಸ್ ಪಸ್ಸೇ ಕಟ್ಟಿರಲಿಲ್ಲ. ಹಾಗಾಗಿ ಆ್ಯಂಡ್ ಹಲ್ಲು ಉಜ್ಜಿಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿ ಆದೆ. ಈ ಮನೆ ಸ್ವಲ್ಪ ಹೊಸದಾಗಿರೋದ್ರಿಂದ ನನಗಿನ್ನೂ ಗೊತ್ತಿಲ್ಲ ಎಲ್ಲಿ ಏನು ಸೆಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಹಲ್ಲುಜ್ಜೆ ಆದಮೇಲೆ ನಂಗೆ ಗೊತ್ತು, ಹಲ್ಲುಜ್ಜಕ್ಕೆ ಮುಂಚೆನೇ ಜ್ಯೂಸ್ ಕುಡಿತೀರಾ ಅಂತ ಕೇಳ್ತೀರಾ. ಖಂಡಿತ ಹೌದು. ಬೆಳಗ್ಗೆ ಎದ್ದಿದ ತಕ್ಷಣವೇ ಆ ಬಿಸಿ ನೀರಿಗೆ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ಈವನ್ ಕಾಫಿನೂ ಅಷ್ಟೇ, ನಾನು ಬೆಡ್ ಕಾಫಿ ಅಂತ ಹೇಳ್ತಾರಲ್ಲ ಆ ಥರ ಮಾಡ್ಕೊಳ್ತೀನಿ. ಆ್ಯಂಡ್ ಎದ್ದು ಕಸೆಲ್ಲ ಗುಡಿಸಿ ಸ್ನಾನ ಮಾಡ್ಕೊಂಡು ರೆಡಿ ಆಗೋಕ್ಕೆ ಕೂತೆ. ಆ್ಯಂಡ್ ಈ ಡ್ರೆಸ್ನ ಆಲ್ರೆಡಿ ಮೊನ್ನೆ ಹಾಕಿದ್ದೆ. ಅದ್ರದ್ದು ವ್ಲಾಗ್ ಶೂಟ್ ಮಾಡಿದ್ದೀನಿ, ಬಟ್ ಇನ್ನೂ ಅಪ್ಲೋಡ್ ಮಾಡಿಲ್ಲ, ಮಾಡ್ತೀನಿ. ಆ್ಯಂಡ್ ರೆಡಿ ಆಗಿದೆ. ಫಸ್ಟು ತುಂಬ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದೀನಿ, ಬಿಕಾಸ್ ಟ್ರಾವೆಲ್ ಇತ್ತು. ನಾವು ದಾವಣಗೆರೆಗೆ ಹೋಗ್ತಾ ಇರೋದ್ರಿಂದ ಬಿಸಿಲಲ್ವಾ, ಸಿಕ್ಕಾಪಟ್ಟೆ ಬಿಸಿಲಿದೆ. ಯಪ್ಪ, ಇವಾಗಲೇ ಇಷ್ಟು ಬಿಸಿಲು ಗುರು. ಇನ್ನು ಮುಂದಕ್ಕೆ ಏನು ಕಥೆನೋ ಗೊತ್ತಿಲ್ಲ. ಆ್ಯಂಡ್ ಬ್ಲಷ್ ಅಪ್ಲೈ ಮಾಡಿದೆ. 2 ಥರ ಬ್ಲಷ್ ಅಪ್ಲೈ ಮಾಡಿದೆ. ಒಂದು ಅದೇ ಕಿರೋವರ ಬ್ಲಷು, ಇನ್ನೊಂದು ಪಿಂಕ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದೆ. ಸೊ ಬ್ಲಷ್ ತುಂಬ ಇಷ್ಟ ನನಗೆ. ಹಾಗಾಗಿ ನನ್ನ ರೆಗ್ಯುಲರ್ ಬೇಸಿಕ್ ಮೇಕಪ್ ರುಟೀನ್ ಏನಿತ್ತು ಅದನ್ನೇ ಫಾಲೋ ಮಾಡಿದ್ದೀನಿ. ಆ್ಯಂಡ್ ಕಂಪ್ಲೀಟ್ ರೆಡಿ ಆಗಿಬಿಟ್ಟು, ಆ್ಯಕ್ಚುಲಿ ನನ್ನ ಹೇರ್ಸ್ನ ಕಟ್ ಮಾಡಿದೆ ನೆನ್ನೆ ಅನಿಸುತ್ತೆ, ನೆನ್ನೆಲ್ಲ ಮೊನ್ನೆ. ಫುಲ್ಲು ಕೆಳಗಡೆ ಡ್ರೈ ಆಗಿತ್ತು ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟೆ. ಸೊ ದಿಸ್ ಇಸ್ ದ ಫೈನಲ್ ಲುಕ್. ಪೂರ್ತಿ ಆದಮೇಲೆ ಮತ್ತೆ ಪಿಂಪಲ್ ಪ್ಯಾಚ್ ಹಾಕಿದೆ, ಬಿಕಾಸ್ ಟ್ರಾವೆಲಿಂಗ್ ಇತ್ತಲ್ಲ, ಮತ್ತು ಬಿಸಿಲಿಗೆ ಹೀಟಾಗಿ ಮತ್ತೆ ಅದೇನಾದ್ರು ಜಾಸ್ತಿ ಪಸ್ ಏನಾದರೂ ಬಂದರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು. ಆ್ಯಂಡ್ ಬಾಡಿ ಲೋಷನ್ ಎಲ್ಲ ಅಪ್ಲೈ ಮಾಡ್ಕೊಂಡು ಆದಮೇಲೆ ಕೈ ತೊಳ್ಕೊಂಡು ಹೋಗಿ ಪೂಜೆ ಕೂತ್ಕೊಂಡೆ. ಪೂಜೆ ಮಾಡೋದೇ ಒಂಥರ ಖುಷಿ ನನಗೆ. ಆ್ಯಂಡ್ ಪೂಜೆ ಮುಗಿಸಿ ಅರ್ಪಿ ಮನೆಗೆ ಹೋದೆ. ಅವಳು ನನಗೋಸ್ಕರ ಬೆಳಗ್ಗೆನೇ ಎದ್ದು ಪೊಂಗಲ್ ಮಾಡಿಕೊಟ್ಲು. ಆ್ಯಂಡ್ ಚೆನ್ನಾಗಿತ್ತು. ಹೆಂಗಂತ 2 ಸಲ ಹಾಕೊಂಡು ತಿಂದಿದ್ದೀನಿ. ತಿಂದ್ಬಿಟ್ಟು ಹೊರಟ್ವಿ ನಾನು, ರಜನಿ ಅಣ್ಣ ಮತ್ತು ಅಕ್ಷಯ್. ನಾನು ಆಲ್ರೆಡಿ ತಿಂದ್ಬಿಟ್ಟಿದ್ದೆ, ಹಾಗಾಗಿ ತಿನ್ನಕ್ಕೆ ಹೋಗಿರಲಿಲ್ಲ, ಬರೀ ಕಾಫಿ ಮಾತ್ರ ಕುಡಿದೆ. ಆ್ಯಂಡ್ ಆನ್ ದಿ ವೇ ಹೋಗ್ತಾ ತುಂಬಾ ಮಜಾ ಮಾಡಿದ್ವಿ, ಸಖತ್ ಎಂಜಾಯ್ ಮಾಡಿದ್ವಿ, ತುಂಬ ಮಾತಾಡಿದ್ವಿ. ಮತ್ತೆ ಒಂದು ಕಡೆ ಊಟಕ್ಕೆ ನಿಲ್ಲಿಸ್ಬಿಟ್ಟು ಊಟ ಎಲ್ಲ ಮುಗಿಸಿ ಮತ್ತೆ ಹೋಗಿ ರೆಡಿ ಆದ್ವಿ. ಅಪ್ಕಮಿಂಗ್ ಇವೆಂಟಲ್ಲಿ ನಾವಿಬ್ಬರು ಕಾಣಿಸ್ಕೊಳ್ತೀವಿ. ನಾವಿಬ್ಬರು ಅಂತಲ್ಲ, ನಾನು, ರಜನಿ ಅಣ್ಣ, ದರ್ಶಕ್ ಮತ್ತು ಅನುಷ 4 ಜನ ಕಾಣಿಸ್ಕೊಳ್ತೀವಿ. ನೀವು ನೋಡ್ಬಿಟ್ಟು ನಮಗೆ ಹೇಳಬೇಕು. ಆ್ಯಂಡ್ ತುಂಬ ಪ್ರೀತಿ ತೋರಿಸಿದ್ರು, ಸಖತ್ ಖುಷಿ ಆಯಿತು ನಮಗಂತೂ. ಜನ ಬಂದು ಮಾತಾಡ್ತಿರೋದು ನೋಡಿ ನನಗೆ ಖುಷಿ ಆಯ್ತು. ನಾನೇನ ಅಂತ ಅನ್ನಿಸ್ತಾ ಇತ್ತು ನನಗೆ. ಆ್ಯಂಡ್ ವಾಪಸ್ ಬರ್ತಾ ಈ ಬಸ್ಸಲ್ಲಿ ಅದೇನೋ ಕೊಟ್ಟರು ಗುರು, ಒಂದು ರೂಮ್ ಥರ ಇತ್ತು ಈ ಬಸ್ಸು. ನಂಗೆ ತುಂಬ ಇಷ್ಟ ಆಯ್ತು ಈ ಬಸ್ಸು. ಯಾವುದೋ ಗೊತ್ತಿಲ್ಲ ನನಗೆ, ಬಸ್ ಬುಕ್ ಮಾಡಿದ್ರು ಆಲ್ರೆಡಿ ಅವರೇನೆ. ಆ್ಯಂಡ್ ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ 2 ಗಂಟೆ ಆಗಿತ್ತು. ಆ್ಯಂಡ್ ಬಂದು ಮಲ್ಕೊಂಡೆ. ಇಷ್ಟ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್.